ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹಲಸಿನ ಹಣ್ಣಿನಿಂದ ಗಟ್ಟಿ ಮಾಡುವ ಅಂಥೇಳಿ ಮಾಡ್ತೇನೆ. ನೋಡಿ, ಇಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ ನಾನು. ಇಲ್ಲಿ ನಾನು 2.5 ಗ್ಲಾಸ್ ದೋಸೆ ರೈಸ್ ಒಂದು 4 ಗಂಟೆಗಳ ನೆನೆ ಹಾಕಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡುವ. 4 ಗಂಟೆ ಆಗಿದೆ. ಫಸ್ಟಿಗೆ ಹಲಸಿನ ಹಣ್ಣು ಹಾಕ್ತೇನೆ. ಫಸ್ಟಿಗೆ ಇದನ್ನು ಮಾತ್ರ ಗ್ರೈಂಡ್ ಮಾಡುವ, ಮತ್ತೆ ಅಕ್ಕಿ ಹಾಕ್ತೇನೆ ಇದಕ್ಕೆ. ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ತೇನೆ. ತೆಂಗಿನಕಾಯಿ ತುರಿ ಹಾಕಿದೆ. ಮತ್ತು ನಾನು ಇಲ್ಲಿ 4 ಏಲಕ್ಕಿ ಮತ್ತೊಂದು 10-12 ಪೆಪ್ಪರ್ ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕುವ. ಸ್ವಲ್ಪ ಉಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೀರು ಹಾಕೋದು ಬೇಡ ಇದಕ್ಕೆ. ಈಗ ಇದಕ್ಕೆ ಉಳಿದ ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಆಗ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಿದ್ದೇನೆ ನಾನು. ಇದನ್ನು ಸಹ ಹಾಕ್ತೇನೆ ಈಗ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಎಲ್ಲವನ್ನು ಗ್ರೈಂಡ್ ಮಾಡಿದೆ. ಇಲ್ಲಿ ನಾನು ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಇದಕ್ಕೆ ಮಿಕ್ಸ್ ಮಾಡುವ. ಈ ತೆಂಗಿನಕಾಯಿಯನ್ನು ಈ ಥರ ಹಾಕಿದರೆ ತಿನ್ನುವಾಗ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಆಗ್ತದೆ, ಒಳ್ಳೆಯದಾಗ್ತದೆ. ನೋಡಿ, ಈ ಥರ ಎಲೆ ತಗೊಂಡಿದ್ದೇನೆ. ಈ ಎಲೆಯಲ್ಲಿ ಹಾಕಿ ಮಾಡಿದರೆ ಇದರ ಕಲರ್ ಒಳ್ಳೆಯದು ಬಿಡ್ತದೆ. ಅದು ತುಂಬ ಚೆನ್ನಾಗಿ ಕಾಣ್ತದೆ ಇದು. ಈಗ ಒಂದೊಂದನ್ನು ಸ್ವಲ್ಪ ಸ್ವಲ್ಪವನ್ನು ಹಾಕುವ ಎಲೆಗೆ. ಈ ಥರ ಫೋಲ್ಡ್ ಮಾಡಿ ಇಡುವುದು. ಅದೇ ಥರ ಇನ್ನೊಂದು ಮಾಡ್ತೇನೆ ನಾನು.
ಇದೇ ಥರ ಎಲ್ಲವನ್ನು ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಮಾಡಿ ಆಯಿತು. ಈಗ ಇದನ್ನು ಬೇಯಲಿಕ್ಕೆ ಇಡುವ. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ ಒಂದೊಂದನ್ನೇ ಇಡುವ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 20 to 25 ಮಿನಿಟ್ಸ್ ಬೇಯಲಿಕ್ಕೆ ಇಡಬೇಕು. ನೋಡಿ ಫ್ರೆಂಡ್ಸ್, 25 ಮಿನಿಟ್ಸ್ ಆಯಿತು. ಈಗ ಇದು ಬೆಂದಿದೆ. ಗ್ಯಾಸ್ ಆಫ್ ಮಾಡುವ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ಹಲಸಿನ ಹಣ್ಣಿನ ಗಟ್ಟಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.